ಅಪ್ಪ ಅಪ್ಪ ಸವಿತಾ ತಂಗಿ ಸವಿತಾ ಅಣ್ಣ ಈಗ ಬಂದ್ಯಾ ಅಪ್ಪ ಬೇಗ ಬಾರಪ್ಪ ಅಣ್ಣ ಬಂದಿದ್ದಾನೆ ಈಗ ಬಂದೇನು ಮಗು ಚೆನ್ನಾಗಿದೇನಪ್ಪ ಹೌದಪ್ಪ ಇದೇ ಈಗ ತಾನೆ ಮಧ್ಯಾಹ್ನ 12 ಟ್ರೈನಿಗೆ ಬಂದೆ ತಮ್ಮ ಆಶೀರ್ವಾದದಿಂದ ಸುರಕ್ಷಿತವಾಗಿದ್ದೇನೆ ಹೇಗಿದ್ದಾರಪ್ಪ ನಿಮ್ಮ ಸಾಹುಕಾರರು ಅವ್ರಿಗೇನಪ್ಪ ಸಹಸ್ರ ನಾಲಿಗೆಯಿಂದ ಕೊಂಡಾಡಿದ್ರು ತೀರಿಸಲಾಗದಪ್ಪ ಶ್ರೀಮಂತರ ಮಹದುಪಕಾರ ತಂದೆ ಮತ್ತು ತಂಗಿಯನ್ನು ನೋಡಿ ಬರ್ತೇನೆ ಎಂದಾಕ್ಷಣ ತಂಗಿಗಾಗಿ ಒಂದು ಸೀರೆ ತಮಗಾಗಿ ಒಂದು ಶರ್ಟು ಕೊಟ್ಟು ಕಳಿಸಿದ್ದಾರಪ್ಪ ಮಕ್ಕಳೆಂದು ಮೇಲೆತ್ತರವಾಗಿ ಮೆರೆಯುತ್ತಿರುವ ಈ ಸಮಾಜದಲ್ಲಿ ಎಲ್ಲ ಶ್ರೀಮಂತರು ಒಂದೇ ಅಂತ ಭಾವಿಸ್ಕೊಂಡಿದ್ದೆ. ಆದ್ರೆ ಹೆತ್ತ ಮಕ್ಕಳಂತೆ ಪ್ರೀತಿನ ಇಟ್ಟುಕೊಂಡು ಈ ನಿನ್ನ ತಂಗಿಗೆ ಸೀರೆಯನ್ನು ಕೊಟ್ಟಿದ್ದಾರಲ್ಲ, ಅವ್ರ ಎಂಥ ಪುಣ್ಯಾತ್ಮಂದ್ರೆ ಇರಬಹುದು. ಅದಷ್ಟೇ ಅಕ್ಕಮ್ಮ, ನಿನಗಾಗಿ ಒಬ್ಬ ವರನನ್ನು ಕೂಡ ಹುಡುಕಿ ನಿನ್ನ ಮದುವೆಯ ಜವಾಬ್ದಾರಿ ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಎಷ್ಟೊಂದು ವಿಚಿತ್ರ ಮಾತು ಕುಬೇರ. ಈ ಬಡವನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಇಟ್ಟಿದ್ದಾರೋ ಅವರು. ಹಾಗಾದ್ರೆ ಅವ್ರು ಎಂದಾದರೂ ಸವಿತಾನ ನೋಡಿದಾರೇನಪ್ಪ? ಇಲ್ಲಪ್ಪ, ನಾನು ಆವಾಗ ತಂಗಿ ವಿಷಯ ಬಗ್ಗೆ ಮಾತಾಡ್ತಲೇ ಇರ್ತೇನೆ. ಅದಕ್ಕೆ ಅವರಿಗೆ ಹೆಣ್ಣು ಮಕ್ಕಳೆಂದ್ರೆ ಅವರ ಮೇಲೆ ಪಂಚಪ್ರಾಣ. ಹಾಗಾದ್ರೆ ಅವರನ್ನು ಒಂದ್ಸಲ ನಮ್ಮ ಮನೆಗೆ ಕರೆದುಕೊಂಡು ಬರೋಣ. ಆಯ್ತಮ್ಮ, ಇದೇ ತಿಂಗಳ ಮುಂದಿನ ವಾರ ರಜೆ ಇದ್ದಾಗ ಸಂದೇಶ ಹುಡುಗನನ್ನ ಕರೆದುಕೊಂಡು ಬರ್ತಾರಮ್ಮ. ನೀನು ಆಡುತ್ತಿರೋ ಮಾತನ್ನು ಕೇಳಿ ನನಗೆ ಸಂತೋಷವಾಗುತ್ತದೆ ಅಪ್ಪ. ಯಾಕೆಂದ್ರೆ ನನ್ನ ಮಗಳ ತಲೆ ಮೇಲೆ ಅಕ್ಷತೆ ಹಾಕೋ ಭಾರ ನನಗೆ ಇದೆಯೋ ಇಲ್ಲೋ ಎಂದು ನಾನು ತಿಳಿದುಕೊಂಡಿದ್ದೆ. ಆದ್ರೆ ಆ ಬ್ರಹ್ಮ ನನ್ನ ಹಣಿಬರ ಏನಂತ ಬರ್ತದೆ? ಆದರೆ ಎಂಬ ಮಾತೇಕಪ್ಪ. ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಇಟ್ಟಿದಾರಲ್ಲ ಈ ಬಡವನ ಮೇಲೆ, ಅದಕ್ಕೆ ಹೇಳಿದೆಪ್ಪ. ಕುಬೇರ, ತಂಗಿನ ಅವ್ರು ಎಲ್ಲಾದರೂ ನೋಡಿದಾರೇನಪ್ಪ? ಇಲ್ಲಪ್ಪ, ಅವ್ರು ಕೇಳ್ತಿದ್ರು ನಾನೇ ಹೇಳಿ. ಅವ್ರು ನಮ್ಮ ಸಾಲದ ವಿಷಯ ಕೇಳ್ತಿದ್ರು ನಾನೇ ಹೇಳಿ. ನನಗೆ ಬರೋ ಸಂಬಳದಲ್ಲಿ ತಿಂಗಳಿಗೆ ಖರ್ಚು ಹಾಕಿಸಿದಾಗ ಕಡಿಮೆ ಮಾಡ್ತಾ ಬಂದಿರುವೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡಪ್ಪ. ಸಾಲದ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಬನ್ನಿ ಅಪ್ಪ, ಅಣ್ಣನ ಜೊತೆಗೆ ನೀವು ಊಟ ಮಾಡುವಿರಂತೆ. ಬನ್ನಿ. ದೇವ, ಜಗದ ರಕ್ಷಕನಾಗಿರುವ ನೀನು ಒಂದು ಹೆಣ್ಣಿನ ಬಾಳನ ಕೇಳ್ಕೊಂಡು ಅವಳ ಕಷ್ಟದಲ್ಲಿದ್ದಾಗ ಅವಳ ಬಾಳನ ಬೆಳಗುವ ಕರುಣಾಮೂರ್ತಿ ನೀನು ಅಂತ ಹೇಳ್ತೀಯ. ಅಂಥದ್ರಲ್ಲಿ ನನ್ನ ತಂದೆ ನೋಡಿದ್ರೆ ಯಾವಾಗಲೂ ನಿನ್ನನ್ನೇ ಪೂಜಿಸ್ತಾ ಇರ್ತಾರೆ. ನನ್ನ ತಂದೆಯ ಮೇಲೆ ದಯ ತೋರಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಆಗಿಸುವಂತ ನಿನ್ನ ಹತ್ರ ಭಕ್ತಿಯಿಂದ ಕೇಳ್ಕೊಳ್ತೀನಿ ತಂದೆ. ಓಹೋ, ನಾ ಬಯಸಿದ ನನ್ನ ಕನಸಿನ ರಾಣಿ ನನ್ನ ಮನದಾಶೆಗೆ ಮೆಂಚಿ ಶೋಭಿಸುತ್ತಿರಲ್ಲ. ನಾನು ನೋಡುತ್ತಿರುವುದು ಕನಸೋ ನನಸು? ಪ್ರೇಮ, ಅಯ್ಯೋ, ಇದ್ಯಾವ ಕೂಗು? ಇದು ಕಾಗೆ ಕೂಗುಗಳ ಕೂಗಲ್ಲ ಪ್ರೇಮ, ನಿನ್ನ ಪ್ರಿಯಕರನ ಕೂಗು. ನೀನಾ? ಓ ನಾನೇ. ಯಾಕೆ ಭಯ ಬಂತ? ಭಯ ಪಟ್ಟುಕೊಳ್ಳುವ ಕಾರಣವೇನಿಲ್ಲ ಪ್ರೇಮ. ಕಾಡಡಿಯಲ್ಲಿ ಒಂಟಿಯಾಗಿ ಬಂದ ನನ್ನ ಸೊಸೆ ಯಾವುದಾದರೂ ಪಕ್ಷಿ ಪ್ರಾಣಿಗೆ ಹೆದರ್ತಾಳಂತ ರಕ್ಷಣೆಗೆ ಬಂದೆ ಅಷ್ಟೇ. ಭಯದಿಂದ ನನ್ನನ್ನು ದೂರ ಮಾಡಿ ರಕ್ಷಣೆ ನೀಡಿ ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ನೀವಿನ್ನು ಇಲ್ಲಿಂದ ಹೊರಟು ಹೋಗಬಹುದು. ಹೊರಟು ಹೋಗಲು ಬಂದಿಲ್ಲ ಪ್ರೇಮ, ಪ್ರತಿಯಂತೆ ಮೈ ಮಾಡುತ್ತಿರುವೆ. ನಿನ್ನ ಗಲ್ಲದ ಮೇಲೆ ಚುಮ್ಮನ ಕೊಡಲಿಕ್ಕೆ ಬಂದಿರುವೆ. ಇದನ್ನೇನ್ ಮಾತನಾಡ್ತಾ ಇದ್ದೀರಾ ನೀವು?
ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಾ? ನಿಮಗೆ ಅನ್ನ ಹಾಕುವ ಒಡೆಯನ ಮಗಳು ಎಂಬುದು ನೆನಪಿರಲಿ. ಒಡೆಯನ ಮಗಳಷ್ಟೇಗೆ ಪ್ರೇಮ, ಅವನ ಮಗಳೆಂದು ನಿನ್ನನ್ನು ವರ್ಣಿಸಿ ಬಂದಿರುವೆ. ಸುಮ್ಮನೆ ಒಪ್ಪಿಕೋ. ಇಲ್ಲದಿದ್ದರೆ ನಿನ್ನ ಹೇಸಿ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಆಶ್ರಯ ಇಲ್ದಿರ ನಿನಗೆ ಆಶ್ರಯವನ್ನ ಕೊಟ್ಟು ಅನ್ನ ಹಾಕಿ ನಿನ್ನ ಒಡೆಯನ ಮನೆಗೆ ಮುಂಡ ಮನೆಗೆ ದ್ರೋಹ ಬಗೆಯುವ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿದೆಯಲ್ಲ. ಅಷ್ಟೇ ಅಲ್ಲದೆ ನನ್ನೇನ ಮಾಡದಿ ಅಂತ ಈ ನಿನ್ನ ಹೊಲಸು ಬಾಯಿಂದ ಮುಡಿಬೇಡ. ಬಲು ಎಚ್ಚರವಿರಲೇ. ಎಚ್ಚರ ಹೇಳು ಹುಚ್ಚು ಹೆಂಗಸೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಾನು. ಬೇಗ ನನ್ನವಳಾಗು. ಇಲ್ದಿದ್ರೆ ಏನ್ ಮಾಡ್ವಿ? ಹಿಂಗಿಸುಗೊಳ್ಳುವೆ ನನ್ನ ಗ್ರಾಮ ತಸೆಯನ್ನು. ಅವನೆಯಾದ ನಿನ್ನ ಮೇಲೆ ಬಲತ್ಕರಿಸಿ ಒಂದು ಹೆಜ್ಜೆ ಮುಂದಿಟ್ಟು ಪವಿತ್ರವಾಗಿರುವ ಹೆಣ್ಣಿನ ಮೇಲೆ ನೀನೇನಾದ್ರೂ ಕೈ ಎತ್ತಿದ್ದೆ ಆದ್ರೆ ತಲೆ ಏರಿ ನಿಂತಿರುವ ಈ ನಿನ್ನ ಕಾಮದ ಪಿತ್ತವನ್ನ ಛಿದ್ರವಾಗಿ ಮಾಡಬೇಕಾಗುತ್ತೆ. ಬಲು ಜೋಖೆ. ಹರಿಯದ ಮಗುವಿನ ಮುಂದೆ ಹಿರಿಯದಾದ ಕುರಿತಂದು ಇದು ಕರಡಿಯನ್ನು ಹೆದರಿಸದಂತೆ ನನ್ನನ್ನು ಹೆದರಿಸಿಕೆ ಬಂದರೆ ರಾವಣ ಸೀತೆಯನ್ನು ಹೊತ್ತಂತೆ ವನದಲ್ಲಿಟ್ಟಂತೆ ನಾನು ನಿನ್ನನ್ನು ಅಪಹರಿಸಬೇಕಾದದ್ದು. ಎಚ್ಚರ. ನೀಚ ಸನ್ಯಾಸಿಯ ವೇಷವನ್ನ ಧರಿಸಿಕೊಂಡು ಮೋಸದಿಂದ ಬಂದ ಹೆಣ್ಣನ್ನ ಅಪಹರಿಸಿಕೊಂಡಿರುವ ಅವನ್ಯಾವ ಸೀಮೆ ಗಂಡಸು? ಅದು ಅಲ್ಲದೆ ಅವತ್ತು ದೇವತೆ ಅಂತಿರುವ ಸೀತಾ ಮಾತೆಯನ್ನ ಅಪಹರಿಸಿಕೊಂಡು ಹೋಗಿರುವ ಆ ರಾವಣ ಸ್ಥಿತಿ ಏನಾಯ್ತು ಎಂಬುದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಅದನ್ನ ಮರೆತು ನೀನೇನಾದ್ರೂ ನನ್ನನ್ನ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾದ್ರೆ ನಿನ್ನ ಸ್ಥಿತಿ ಏನಾಗುತ್ತದೆ ಎಂಬುದನ್ನ ನೆನಪಿಟ್ಕೊಂಡು ಮುಂದೆ ಅಡಿಯಿಡು. ಗರತಿ ಗಂಗವನ ಮಗಳೇ, ನೀನೆಷ್ಟು ಚೆನ್ನವಳಂತ ನಾನು ಚೆನ್ನಾಗಿ ಬಲ್ಲೆ. ಸುಮ್ಮನೆ ಒಪ್ಪಿಕೋ. ಇಲ್ಲದಿದ್ದರೆ ಬಲಾತ್ಕಾರವನ್ನು ಹಿಂಗಿಸಿಕೊಳ್ಳುವೆ ನನ್ನ ಗ್ರಾಮ ತಸೆಯನ್ನು. ನೀಚ ಪ್ರಾಣಕ್ಕೆ ಎದುರಿ ಮಾನವನ ಕಳೆದುಕೊಡುವ ಹೇಳಿ ಹೆಣ್ಣಲ್ವೋ ನಾನು? ಈ ಗರತಿ ಎದುರು ನಿಂತು ಮಾತನಾಡಬೇಡ. ಮರ್ಯಾದೆಯಿಂದ ಸುಮ್ಮನೆ ಹೊರಟೋಗಿಲ್ಲಿಂದ. ಗರತಿ ಗಂಗವನ ಮಗಳೇ, ನೀನೆಷ್ಟು ಪ್ರತಿವರ್ತ ಧರ್ಮದಲ್ಲಿ ಬಾಳುತ್ತೀವಿ ನಾನು ಚೆನ್ನಾಗಿ ಬಲ್ಲೆ. ಸುಮ್ಮನೆ ಒಪ್ಪಿಕೊಳ್ಳೋದ್ರೆ ಸರಿ. ಇಲ್ಲದಿದ್ದರೆ ಬಲಾತ್ಕಾರದಿಂದ ಕೆಡಿಸಬೇಕಾಗಿತ್ತು. ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ದೂರಾಗೋ ಜ್ಞಾನವಿದ್ದದ ಪಸ್ವಿ. ಓರ್ವ ಒಂದು ಹೆಣ್ಣನ್ನು ಕೆಳಗೆ ಶೂರನಾಗುವ ನೀನೇ ಅನ್ವಲೇ ಗಂಡಸು. ನನ್ನ ಕೆಲಸಕ್ಕೆ ಅಡ್ಡಾಗಿ ಬಂದಾಗನು ನೀನೇ ಅನ್ಲೇ ಬೇಕು ನನ್ನ ಮಗನೇ. ಒಂದು ಹೆಣ್ಣಿನ ಮಾನ ಪ್ರಾಣದ ರಕ್ಷಣೆಗಾಗಿ ಯಮಲೋಕದಿಂದ ಇಳಿದು ಬಂದಿರುವ ಕಲಿಯುಗದ ಕುಬೇರ. ಕುಬೇರನ ಮರಿಯಲ್ಲೇ ಕುರಿ. ನಿಮ್ಮಂತ ಕೊಪ್ಪಿದ ಕೋಣಗಳು ಸೊಕ್ಕನ್ನು ನಡೆಸಲು ಬರುವ ಸಿಂಹದ ಮರಿ. ವಿಜಯಪುರಕ್ಕೆ ವೀರಪುತ್ರನೆಂದು ಸುವರ್ಣಾಕ್ಷರದಲ್ಲಿ ಬರೆದಿರುವ ಈ ವಕೀಲ್ ನಾಗೇಂದ್ರನಿಗೆ ಸಿಂಹದ ಮರಿಯನ್ನು ಬೆದರಿಕೆ ತೋರಿಸಿದೆ ಆ ಕುನ್ನೆ. ಸುಮ್ಮನೆ ಹೊರಟು ಹೋಗು. ಇಲ್ಲದಿದ್ದರೆ ಹೊರಟು ಹೋಗಲು ಬಂದಿಲ್ಲ. ನಿಮ್ಮಂತ ಕಾಮುಕರ ಮದವನ್ನು ಇಳಿಸಲು ಸಿದ್ಧನಾಗಿ ಬಂದಿರುವ ಸಿಂಹದ ಮರಿ. ನೋಡು, ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡಿಯಾಗಬೇಡ. ಇದೊಂದು ಸಾಲಿ ಇದರ ಪರಿಣಾಮ ನೆಟ್ಟಕ್ಕಿರುವುದಿಲ್ಲ. ಚೆನ್ನಾಗಿ ವಿಚಾರ ಮಾಡಿಕೊಂಡು ಮಾತನಾಡು. ಬರ್ತೇನೆ. ಹೋಗಲೇ ಹೋಗು. ಪುಣ್ಯವಂತರ ಮನೆ ಅಣ್ಣ ತಿಂದು ಕೊಪ್ಪಿದ ಕೋತಿ ನನ್ನ ಮಗನ. ನಿಮ್ಮಂತ ಪುಡಾರಿ ನನ್ನ ಮಕ್ಕಳಿಂದ ಹೆದರಲಾರ ಈ ಕುಬೇರ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರೇ ಇದ್ದ ಹಾಗೆ. ಇರಲಿ ಪ್ರೇಮ, ಇರಲಿ. ಅದರಲ್ಲಿ ನೀನು ಇಂಥ ಸಮಯದಲ್ಲಿ ಯಾಕೆ ಬಂದಿರುವೆ ಈ ಕಾಡಡ್ವಿಗೆ? ತುಂಬಾನೇ ಬಾಯಾರಿಕೆ ಆಗಿತ್ತು. ಹಾಗೆ ನೀರು ಕುಡಿದು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಕಾಮಕನ ಕೈಯಲ್ಲಿ ಸಿಲಿಕೊಂಡೆ. ನೋಡಿ, ಇವನ ಕೈಯಿಂದ ಪಾರ್ ಮಾಡಿದ್ರೆ ನೀವು ನನ್ನೊಂದು ಮಾತನಾಡಿಸಿಕೊಡ್ತೀರಾ? ಅದೇ ಏನಿರುವುದು ಹೇಳು ಪ್ರೇಮ. ನೀವು ನನ್ನನ್ನ ತಮ್ಮ ಕೈ ಹಿಡಿದು ನನ್ನನ್ನು ತಮ್ಮ ಸತಿಯನ್ನಾಗಿಸಿಕೊಳ್ಳಬೇಕು. ಬೇಡ ಪ್ರೇಮ, ಬೇಡ. ನೀನೊಬ್ಬಳು ದೊಡ್ಡ ಶ್ರೀಮಂತ ಜಮೀನ್ದಾರನ ಮಗಳು. ನಾನೊಬ್ಬ ಕಡು ಬಡತನದಲ್ಲಿ ಜನಿಸಿದ ಒಬ್ಬ ಬಡವನ ಮಗ. ಅದು ಅಲ್ಲದೆ ನೀನು ಈಗ ತಾನೇ PUC ಮುಗಿಸಿದೀಯಾ. ನಾನು ಡಿಗ್ರಿ ಮುಗಿಸಿ ಕೋರ್ಸ್ ಮುಗಿಸಿ ನೌಕರಿಗಾಗಿ ಅಲಿದು ನನಗೆ ವಯಸ್ಸು ಸ್ವಲ್ಪ ಜಾಸ್ತಿನೇ ಆಗಿದೆ. ಅಂದ ಮೇಲೆ ನನಗೆ ಎಲ್ಲಿಯ ಸಂಬಂಧದ ಬಂಧ? ನೋಡಿ,
ಪ್ರೀತಿ ಪ್ರೇಮಕ್ಕೆ ಯಾವುದೇ ಅಂತರವಿಲ್ಲ. ನೋಡಿ, ಈ ನಿಮ್ಮ ಮನಸ್ಸಲ್ಲಿರುವ ಕೆಟ್ಟ ದುರಾಲೋಚನೆಯನ್ನು ಹೊಡೆದಾಕಿ ನನ್ನನ್ನು ತಮ್ಮ ಜೊತೆಯನ್ನಾಗಿರಿಸಿಕೊಳ್ಳಿ. ನೋಡು ಪ್ರೇಮ, ಒಂದ್ಸರಿ ಅಲ್ಲ 100 ಸರಿ ಅಲ್ಲ 1000 ಸಲ ಯೋಚನೆ ಮಾಡಿ ಒಂದು ನಿರ್ಧಾರ ತೆಗೆದುಬೇಕು. ಯಾಕಂದರೆ ಇಷ್ಟಪಟ್ಟ ಮೇಲೆ ಕಷ್ಟ ಆಗ್ತೈತಿ ಅನ್ನಬಾರ್ದು, ಇಷ್ಟಪಟ್ಟು ಕಷ್ಟ ಆಗ್ತಿ ಅನ್ನೋದಾದರೆ ಪ್ರೀತಿನೇ ಮಾಡಬಾರ್ದು. ಅಂದ ಹಾಗೆ ಇಷ್ಟಪಟ್ಟು ಕಷ್ಟ ಆಗ್ತಿ ದೂರ ಹೋದರೆ ಆ ಪ್ರೀತಿಗೆ ಬೆಲೆನೇ ಇರುವುದಿಲ್ಲ. ಅದಕ್ಕೆ ಕೊನೆಯದಾಗಿ ಇದೇ ನಿನ್ನ ನಿರ್ಧಾರ ಅಂತ ತಿಳಿಸಿಬಿಡು. ಹೌದು, ಆ ದೇವರಾಣಿಯಾಗಿಯೂ ಸತ್ಯ. ಈ ಬಡವನ ಅಂತರಾಳವನ್ನು ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ.
ತಂದ ತುತ್ತು ಬಾಯಿಗೆ ಬರಲಿಲ್ಲ. ಕುಬೇರ, ನಿನ್ನ ಸೇಣಿಯಾಳಿಗೆ ಆದ್ರೆ ಈ ಒಂದು ಪೋಟುವಿನಿಂದ ನಿನ್ನ ಸಂಸಾರವನ್ನು ಸುಟ್ಟು ಭಸ್ಮ ಮಾಡಿ ನಿನ್ನ ಎಲ್ಲ ಆಸ್ತಿಯನ್ನು ನನ್ನ ಮಾವನಂತ ಮಾಡಿಸಿ ಆಮೇಲೆ ನಿನ್ನ ತಂಗಿ ಸವಿದೆ ಕೈ ಹಿಡಿದು ನಾನು ನಕ್ಕು ನೆಲೆದಿದ್ದರೆ ನನ್ನ ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ.